ಈ ವರ್ಷ ನನಗೆ ಬಂದಿರೋಂಥದ್ದು 2ನೇ ವರ್ಷದ ರ್ಯಾಂಕ್. 2023 ನಂದು 667ನೇ ರ್ಯಾಂಕ್ ಬಂದಿತ್ತು, ಮತ್ತು 2023 IPS ಹುದ್ದೆಯಲ್ಲಿ ಇದ್ದೆ. ಈ ವರ್ಷಕ್ಕೆ 567ನೇ ರ್ಯಾಂಕ್ ಬಂದಿರೋದು ತುಂಬ ಖುಷಿ ಆಗ್ತಾ ಇದೆ. 100 ರ್ಯಾಂಕ್ಸ್ ಇಂಪ್ರೂವ್ಮೆಂಟ್ ಆಗಿದೆ. ಎಲ್ಲರಿಗೂ ಗೊತ್ತಿರೋ ಹಾಗೆ ಎಕ್ಸಾಮಲ್ಲಿ 3 ಸ್ಟೇಜಸ್ ಇರುತ್ತೆ: ಪ್ರಿಲಿಮ್ಸ್, ಮೇನ್ಸ್ ಆ್ಯಂಡ್ ಇಂಟರ್ವ್ಯೂ. ಹ್ಯಾವ್ ಸಕ್ಸಸ್ಫುಲಿ ಫೇಲ್ಡ್ ಇನ್ ಆಲ್ 3 ಸ್ಟೇಜಸ್ ಆ್ಯಂಡ್ ಹ್ಯಾವ್ ಕಮ್ ಟಿಲ್ ದಿಸ್ ಇಯರ್ ಆ್ಯಂಡ್ 2ನೇ ಸತಿ ರ್ಯಾಂಕ್ ಬಂದಿರೋಂಥದ್ದು. ಯಾಕೆ ಇಷ್ಟು ವರ್ಷ ತಗೊಂತು ಆ್ಯಂಡ್ ಹೇಗೆ ನೀವು 2 ವರ್ಷ ಕಂಟಿನ್ಯೂಸ್ ಆಗಿ ರ್ಯಾಂಕ್ ತೊಗೊತಾ ಇದ್ದೀರಾ ಅಂತ ಕಾನ್ಸ್ಟೆಂಟ್ ಆಗಿ ನನಗೆ ಇತ್ತೀಚೆಗೆ ಬರ್ತಿರೋಂಥ ಕ್ವಶನ್. ನೀವು ಎಕ್ಸಾಮಿಗೆ ಬರ್ತಾ ಇದ್ದೀರಾ ಅಂತಂದರೆ ಯು ಶುಡ್ ಹ್ಯಾವ್ ಕ್ಲಿಯರ್ ವಿಷನ್. ಯಾಕೆ ಬರ್ತಾ ಇದ್ದೀರಾ, ಏನು ನಿಮ್ಮ ಏಮ್, ಅದರ ಬಗ್ಗೆ ಒಂದು ಕ್ಲಾರಿಟಿ ಇರಬೇಕು. ನೀವು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಕೇಳಿರ್ತೀರ, ಎಕ್ಸಾಮ್ ತುಂಬ ಕಷ್ಟ ಇದೆ, ತುಂಬ ಓದಬೇಕು, ಎನಿಥಿಂಗ್ ಅಂಡರ್ ಸನ್ ಕ್ಯಾನ್ ಬಿ ಆಸ್ಕ್ಡ್ ಅಂತ. ಸೊ ನಮ್ಮ ಮಿಸ್ಟೇಕ್ಸ್ ನಾವು ಕಂಡುಹಿಡಬೇಕು ಆ್ಯಂಡ್ ವಿ ಹ್ಯಾವ್ ಟು ಹ್ಯಾವ್ ಮೆಂಟರ್ಸ್ ಆ್ಯಂಡ್ ಲಕ್ಕಿ ಟು ಹ್ಯಾವ್ India for IAS ಆ್ಯಂಡ್ ಗುಡ್ ಮೆಂಟರ್ಶಿಪ್. ಆ್ಯಂಡ್ Kedar sir has helped me in the previous 3 interviews. I would like to thank India for IAS for providing the support. Good evening everyone. I'm happy to see happy faces. ಈ ವರ್ಷ ನನಗೆ ಬಂದಿರೋಂಥದ್ದು 2ನೇ ವರ್ಷದ ರ್ಯಾಂಕ್. 2023 ನಂದು 667ನೇ ರ್ಯಾಂಕ್ ಬಂದಿತ್ತು, ಮತ್ತು 2023 IPS ಹುದ್ದೆಯಲ್ಲಿ ಇದ್ದೆ. ಈ ವರ್ಷಕ್ಕೆ 567ನೇ ರ್ಯಾಂಕ್ ಬಂದಿರೋದು ತುಂಬ ಖುಷಿ ಆಗ್ತಾ ಇದೆ. 100 ರ್ಯಾಂಕ್ಸ್ ಇಂಪ್ರೂವ್ಮೆಂಟ್ ಆಗಿದೆ. ಸೊ ಎಕ್ಸ್ಪೆಕ್ಟಿಂಗ್ ಸರ್ವಿಸ್ ಅಪ್ಗ್ರೇಡೇಷನ್ ಆ್ಯಂಡ್ ಇಂಥ ಖುಷಿ ಸಂದರ್ಭದಲ್ಲಿ ಒಂದು ಆಸ್ಪಿರೆಂಟ್ಸ್ ಇಂದ ಆಫೀಸರ್ಸ್ ಆಗಿರುವಂಥ ಸಂದರ್ಭದಲ್ಲಿ ಜನರಿಗೆ ಅಥವಾ ಆಸ್ಪಿರೆಂಟ್ಸ್ ಅಥವಾ ಡಾಕ್ಟರ್ಸಿಗೆ ಕಂಗ್ರ್ಯಾಚುಲೇಟ್ ಮಾಡಬೇಕಾದ್ರೆ ವಿ ಹ್ಯಾವ್ ಟು ನಾಟ್ ಫರ್ಗೆಟ್ ದಟ್ ವಿ ಹ್ಯಾವ್ ಆಸ್ಪಿರೆಂಟ್ಸ್ ಇನ್ ದ ರೂಮ್. ವಿ ಶುಡ್ ಅಡ್ರೆಸ್ ದ ಆಸ್ಪಿರೆಂಟ್ಸ್. ಸೊ ನಿನ್ನೆ ಸಂಜೆ ಕಾಲ್ ಮಾಡಿ ಸರ್ ಸ್ವಲ್ಪ ಮಾತಾಡಬೇಕು ನೀವು ಸ್ಟೂಡೆಂಟ್ಸ್ ಜೊತೆ, ಯು ಹ್ಯಾವ್ ಟು ಅಡ್ರೆಸ್ ದ ಗ್ಯಾದರಿಂಗ್ ಅಂತಂದಾಗ ಐ ಡಿಂಟ್ ರೈಟ್ ಎನಿಥಿಂಗ್. ಐ ಜಸ್ಟ್ ಹ್ಯಾವ್ ಟು ಕಮ್ ಹಿಯರ್, ಸ್ಟ್ಯಾಂಡ್ ಆನ್ ದ ಸ್ಟೇಜ್. ಯಾಕೆಂದರೆ 2019 ಗ್ರ್ಯಾಜುಯೇಟ್ ಆಗಿದ್ದು ನಾನು. ಅದಾದ ನಂತರ ಹ್ಯಾವ್ ಸ್ಪೆಂಟ್ ಅರೌಂಡ್ 6 years ಇನ್ ದಿಸ್ ಪ್ರಿಪ್ರೇಷನ್. ಎಲ್ಲರಿಗೂ ಗೊತ್ತಿರೋ ಹಾಗೆ ಎಕ್ಸಾಮಲ್ಲಿ 3 ಸ್ಟೇಜಸ್ ಇರುತ್ತೆ: ಪ್ರಿಲಿಮ್ಸ್, ಮೇನ್ಸ್ ಆ್ಯಂಡ್ ಇಂಟರ್ವ್ಯೂ. ಹ್ಯಾವ್ ಸಕ್ಸಸ್ಫುಲಿ ಫೇಲ್ಡ್ ಇನ್ ಆಲ್ 3 ಸ್ಟೇಜಸ್ ಆ್ಯಂಡ್ ಹ್ಯಾವ್ ಕಮ್ ಟಿಲ್ ದಿಸ್ ಇಯರ್ ಆ್ಯಂಡ್ 2ನೇ ಸತಿ ರ್ಯಾಂಕ್ ಬಂದಿರೋಂಥದ್ದು. ಸೊ ಹ್ಯಾವ್ ಲಾಟ್ ಟು ಟೆಲ್ ಟು ಸ್ಟೂಡೆಂಟ್ಸ್, ಆಸ್ಪಿರೆಂಟ್ಸ್ ಎಸ್ಪೆಷಲಿ ಹೂ ಆರ್ ಸ್ಟ್ರಗಲಿಂಗ್ ಅ ಲಾಟ್. ಯಾಕೆ ಇಷ್ಟು ವರ್ಷ ತಗೊಂತು ಆ್ಯಂಡ್ ಹೇಗೆ ನೀವು 2 ವರ್ಷ ಕಂಟಿನ್ಯೂಸ್ ಆಗಿ ರ್ಯಾಂಕ್ ತೊಗೊತಾ ಇದ್ದೀರಾ ಅಂತ ಕಾನ್ಸ್ಟೆಂಟ್ ಆಗಿ ನನಗೆ ಇತ್ತೀಚೆಗೆ ಬರ್ತಿರೋಂಥ ಕ್ವಶನ್. ಸೊ ಸ್ಟೂಡೆಂಟ್ಸ್, ನೀವು ಎಕ್ಸಾಮಿಗೆ ಬರ್ತಾ ಇದ್ದೀರಾ ಅಂತಂದರೆ ಯು ಶುಡ್ ಹ್ಯಾವ್ ಕ್ಲಿಯರ್ ವಿಷನ್. ಯಾಕೆ ಬರ್ತಾ ಇದ್ದೀರಾ, ಏನು ನಿಮ್ಮ ಏಮ್, ಅದರ ಬಗ್ಗೆ ಒಂದು ಕ್ಲಾರಿಟಿ ಇರಬೇಕು. ಅದಾದ ನಂತರ ಬಂದ ನಂತರ ನೀವು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಕೇಳಿರ್ತೀರ, ಎಕ್ಸಾಮ್ ತುಂಬ ಕಷ್ಟ ಇದೆ, ತುಂಬ ಓದಬೇಕು, ಎನಿಥಿಂಗ್ ಅಂಡರ್ ಸನ್ ಕ್ಯಾನ್ ಬಿ ಆಸ್ಕ್ಡ್ ಅಂತ. ಇಟ್ ಈಸ್ ನಾಟ್ ಲೈಕ್ ದ್ಯಾಟ್. ಎಸ್ಪೆಷಲಿ ಇವಾಗಿನ ಕ್ವಶನ್ ಪೇಪರ್ಸ್ ನೋಡ್ತಿದ್ದಂಗೆ ದೇ ಆರ್ ಟೆಸ್ಟಿಂಗ್ ಯುವರ್ ಅನಾಲಿಟಿಕಲ್ ಸ್ಕಿಲ್ಸ್. ಪ್ರಿಲಿಮ್ಸ್ ಅಲ್ಲಾದರೂ ಆಗಲಿ, ಮೇನ್ಸ್ ಅಲ್ಲಾದರೂ ಆಗಲಿ, ದೇ ಗಿವ್ ಯು ಕ್ವಶನ್ ಆ್ಯಂಡ್ ದೇ ವಾಂಟ್ ಟು ಸಿ ಹೌ ಯು ಸಾಲ್ವ್ ದ ಪ್ರಾಬ್ಲಮ್, ಹೌ ಯು ಅಪ್ರೋಚ್ ಟು ಗೆಟ್ ಅನ್ ಆನ್ಸರ್. ಸೊ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಬಟ್ ಈ ಟ್ರೆಂಡ್ ಪ್ರತಿ ವರ್ಷ ಚೇಂಜ್ ಆಗ್ತಾ ಇರುತ್ತೆ. ಫಾರ್ ದ್ಯಾಟ್ ವಿ ನೀಡ್ ಮೆಂಟರ್ಸ್, ಆ್ಯಂಡ್ ಫಾರ್ ದ್ಯಾಟ್ ವಿ ಜಸ್ಟ್ ನಾಟ್ ನೀಡ್ ಇನ್ಫಾರ್ಮೇಷನ್ ಬಟ್ ಆಲ್ಸೋ ವಿ ನೀಡ್ ಸ್ಕಿಲ್ಸ್. So we should write as many tests as possible and we need as many exams as possible so that we can learn from our mistakes. Mistakes are best teachers. Yakandre ellar mistakes same irodilla examination alli. Our mistakes will be quite different from others. So nam mistakes now kandidibeku and we have to have mentors and lucky to have India for IAS and good mentorship. And Kedar sir has helped me in the previous 3 interviews 2022, 23 and 24. 3 varshadinda sir has been guiding me with respect to the interview stage and thankful about that. And also have to give due respect and give due credits to my friends who have been in the journey cycle and I'm very happy that they are in this auditorium hall. E 2023 rank bandadmele mains ge I was very much devastated. Ishtu attempts kottidini 5 ವರ್ಷ ಆಗಿದೆ. Have to write this exam again ಅಂತಂದ್ರೆ ತುಂಬಾ ಕಷ್ಟ ಆಗ್ತಾ ಇತ್ತು. So during main stage I called one of my friend and she sent some good materials of examples and data materials which is very much useful for value addition. And Diya Das Gupta ma'am, very much thankful to you. And after the mains, as successfully clearing the mains, thanks to Tejas. ತೇಜಸ್ಸಿಗೆ ನಾನು ಮೇನ್ಸ್ ಆದ ನಂತರ ಹ್ಯಾಸ್ ಟು ಕಾಲ್ ಹಿಮ್ ವಿತ್ ರಿಗಾರ್ಡ್ ಟು ಇಂಟರ್ವ್ಯೂ. ಈ ಕ್ವಶನ್ ಯಾಕೆ ಕೇಳ್ಬೋದು, ನನ್ನ ಡ್ಯಾಫಲ್ಲಿರುವಂಥ ಈ ಕಂಟೆಂಟ್ಸನ್ನ ಯಾವ ರೀತಿಯ ಕ್ವಶನ್ಸ್ ಫ್ರೇಮ್ ಮಾಡ್ಬೋದು ಅಂತ. ಆ್ಯಂಡ್ ದ ಫ್ರೀಕ್ವೆನ್ಸಿ ಆಫ್ ಕಾಲ್ಸ್ ಕೆಪ್ಟ್ ಆನ್ ಇನ್ಕ್ರೀಸಿಂಗ್ ವಿತ್ ದ ಡೇಸ್ ವಿಚ್ ಇಸ್ ನಿಯರ್ ಟು ದ ಇಂಟರ್ವ್ಯೂ. ಸೊ ಆ್ಯಂಡ್ ಥ್ಯಾಂಕ್ಫುಲ್ ಟು ತೇಜಸ್ ಆಸ್ ವೆಲ್, ತೇಜಸ್ ಆ್ಯಂಡ್ ಲೇಖನ್ ಹೂ ಈಸ್ ನಾಟ್ ಹಿಯರ್. ಥ್ಯಾಂಕ್ಫುಲ್ ಟು ದೋಸ್ ಪೀಪಲ್. ಆ್ಯಂಡ್ ಆಸ್ಪಿರೆಂಟ್ಸ್,
ಈ ಎಕ್ಸಾಮಲ್ಲಿ ಸಕ್ಸಸ್ ಇಸ್ ಒನ್ ಪಾರ್ಟ್, ಬಟ್ ಫೇಲ್ಯೂರ್ ವಿಲ್ ಕಮ್, ಡೆಫಿನೆಟ್ಲಿ ವಿಲ್ ಕಮ್, ಆ್ಯಂಡ್ ಯು ಶುಡ್ ಲರ್ನ್ ಫ್ರಮ್ ಇಟ್. ಐ ಹ್ಯಾವ್ failed 4 times in this examination, but in every failure there will be something to learn. During my 2022 attempt, I was very bad in, I scored very bad in my essay paper, 79. But when I got my rank, essay paper is the one which has saved me. I got 126, and probably that was one of the highest in Karnataka in that year. So you should learn from your mistakes, you should learn from your weaknesses, and that will help you to crack this examination. And also, I would like to thank India for IS for providing this opportunity, and also I have one small request from the government, because I have been in this aspirant cycle. Examination ಅಲ್ಲಿ it is cycle. Interview ಆದ ತಕ್ಷಣ if people don't clear, they have to start from zero again. But there are people who are very much talented, they are very much knowledgeable, but there are many people who are also economically weaker. So ಈ exam cycle interview ಮುಗೀತು ಅಂತಂದ್ರೆ they may have to go and do evaluation at the coaching centers, they may have to teach in the coaching centers to sustain for next 1 year. Please try to concentrate on, please try to provide some support to the individuals who have gone to the interview, and also we request India for IS as well for in that regard. So that will be very much helpful to get, yes sir, that will be helpful to get 100 ranks that we were speaking in this stage. Oh sir, oh that's very nice to hear sir. Sir, ಹಾಸ್ಟೆಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸೊ ದಟ್ ಈಸ್ ವೆರಿ ಗುಡ್ ನ್ಯೂಸ್ ಟು ದ ಕರ್ನಾಟಕ ಆಸ್ಪಿರೆಂಟ್ಸ್. ಸೊ ವಿತ್ ದಿಸ್ ಐ ವಿಲ್ ಎಂಡ್ ಮೈ ಸ್ಪೀಚ್, ಆ್ಯಂಡ್ ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೊ ಮಚ್.